ನೀರ್ ಕೊಟ್ಟು ಹೊಳ್ಳಿ ನನಗ ಅಲ್ಲೇ ಅವ್ರ ಮನ್ಯಾಗ ಹೋಳಿಗೆ ಊಟನು ಮಾಡ್ಸಿದ್ರಿ ಸರ್. ಹ್ಮ್ ಹೊಳ್ಳಿ ನನಗೊಂದ್ ಅನುಗ್ರಹನು ಮಾಡಿದ್ರಿ ಸರ್ ನೀವು. ಏನ್ ಮಾಡಿದೆ? ನನಗ ನಿಂದ ಗೌರ್ಮೆಂಟ್ ಜಾಬ್ ಆಗಿದೆ ತಗೋಕಂದ, ನೀ ತಲಿ ಕೆಡ್ಸ್ಕೋಬೇಡ ಅಂತ ನನಗ ಅನುಗ್ರಹ ಮಾಡಿದ್ರಿ ಸರ್. ಅದಾದ್ ಮರುದಿವ್ಸನ ನನ್ ಸ್ಟೇಷನ್ ದಿಂದ ಫೋನ್ ಬತ್ರಿ ಸರ್, ನಿಮ್ದು ವೆರಿಫಿಕೇಶನ್ ರೆಡಿ ಆಗಿ ಸೈನ್ ಮಾಡ್ಬಾ ಅಂತ ಹೇಳ್ರಿ ಸರ್. ಹೊಳ್ಳಿ ಮತ್ ನಾ ಇಲ್ಲಿ ಹೋಗೋತ್ನ್ಯಾಗ ಮುದೋಳಾಗ ಮತ್ ಸಿಕ್ಕ್ರಿ ಸರ್ ನೀವು ನನಗ. ಮತ್ ಅಲ್ಲಿ ಸಿಗಂತ್ಲಿ ಹೊಳ್ಳಿ ಮತ್ ನಿಮ್ಮ ಆಶೀರ್ವಾದ ತಗೊಂಡ್ ಹೋಗಿ ನಾನು ಅಲ್ಲಿ ಸೈನ್ ಮಾಡ್ಬಿಟ್ಟು ಬಂದ್ರಿ ಸರ್. ಓ, ನೀನ್ ಹೀರೋ ಹೋಂಡಾ ಬೈಕ್ ಅಲ್ಲಿ ಕುತ್ಕೊಂಡಿದ್ನಲ್ಲ ನೀನೇ? ಮತ್ ನನ್ ಬೈಕ್ ಮೇಲೆ ಕುಂತ್ಕೊಂಡ್ ನಾ ಕಾರ್ ತನ ಬಿಟ್ಟು ನೋಡ್ರಿ ಸರ್, ನಾನೇ ರೀ ಸರ್. ಹೌದು ಹೌದು ಹೌದು. ಹ್ಞೂನ್ರಿ ಸರ್. ಅದಾದ ತಕ್ಷಣ ಹೊಳ್ಳಿ ನನಗೊಂದ್ ಅಮೌಂಟ್ ಕೊಟ್ಟಿದ್ರಿ ಸರ್ ನೀವು, ಒಂದ್ 500 ರೂಪಾಯಿ ನಿಮ್ಗ ದಕ್ಷಿಣ ಕೊಡಾಕ್ ಹೋದ್ನಿ, ಅದನ್ನ ಮಂತ್ರಿಸಿ ಹೊಳ್ಳಿ ನನಗೆ ಕೊಟ್ಟಿದ್ರಿ ಸರ್ ನೀವು. ಅವತ್ತೇನ್ ಅದನ್ನ ಪರ್ಸ್ನಾಗ ಇಟ್ಕೊಂಡಿನ್ರಿ ಸರ್. ಅವತ್ತಿನ ಹಿಡಿದು ನನ್ ಪರ್ಸ್ ಖಾಲಿನ ಇಲ್ರಿ ಸರ್. ಆಕ್ಚುಲಿ ಹೇಳ್ಬೇಕಂದ್ರ ನಂದ್ ಎಷ್ಟ್ ಕಷ್ಟ ಇತ್ತ ಅದೇನ್ ನೋಡ್ಬಾರ್ದ್ರಿ ಸರ್. ಏನೋ ಯಾವ್ದೋ ಒಂಥರದಿಂದ ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಯಾರ್ ಸ್ವಾಮಿ ಮಾತಾಡ್ದು? ನಾನ್ ಶಶಿಕಾಂತ್ ಅಂತ ಹೇಳ್ರಿ ಸರ್, ಮುದೋಳಿಂದ ಸರ್. ಶಶಿಕಾಂತ್, ಮುದೋಳಿಂದನಾ? ಹ್ಞೂನ್ರಿ ಸರ್. ಲಾಸ್ಟ್ ಟೈಮ್ ನೀವು ಇಲ್ಲಿ ಮುದೋಳಕ್ ಬಂದಿದ್ರಿಲ್ರಿ ಸರ್? ಹೌದು. ಈಗ ಒಂದ್ ವಾರದ ಹಿಂದ್ ಬಂದಿದ್ರಿ ಸರ್ ನೀವು. ಅವಾಗ ನೀವು ಇಲ್ಲಿ ಬಂದಿರಿ ಅನ್ನೋದು ಗೊತ್ತಾಯ್ತ್ರಿ ಸರ್ ನನಗ. ಗೊತ್ತಾದ ತಕ್ಷಣ ನನಗ ಅಜ್ಜಾರ್ ಸಿಗ್ಬೇಕು, ಸಿಗುತನ ಒಂದ್ ಹನಿನು ನಾನ್ ನೀರ್ ಕುಡಿಯಲ್ಲ ಅಂತ ಶಪಥ ಮಾಡ್ಬಿಟ್ಟಿದ್ದೀರಿ ಸರ್. ಓ, ನೀವಾ? ಹ್ಞೂನ್ರಿ ಸರ್, ನಾನೇ. ಓಹೋ, ಅದ್ಭುತ ಅದ್ಭುತ. ಹೇಗಿದ್ದೀರಾ ಸ್ವಾಮಿ? ನಾನ್ ಆರಾಮಿದ್ದೀನ್ರಿ ಸರ್, ನೀವ್ ಆರಾಮಿದ್ದೀರಾ? ಅದ್ಭುತವಾಗಿದ್ದೀನಿ. ಹೇಳಿ ಹೇಳಿ, ಏನಾಯ್ತು? ಏನ್ ಪವಾಡ ಆಯ್ತು? ಅವತ್ತ ನಾನ 12 ಗಂಟೆಗೆ ನಿಮ್ದೊಂದು ವಿಡಿಯೋ ಬಂತ್ರಿ ಸರ್ ನನಗ್, ಗುರ್ಲಾಪುರ್ ಅಲ್ಲಿ ಇದೀರಿ ಅಂತ ಹೇಳ್ರಿ ಸರ್. ನಾನು ಇಲ್ಲಿಂದ ಮುದೋಳದಿಂದ ಬೈಕ್ ತಗೊಂಡ್ ಗುರ್ಲಾಪುರ್ಕ್ ಹೋದಿರಿ ಸರ್. ಹೆಂಗಂದ್ರೆ ಸರ್, ಗುರ್ಲಾಪುರದಾಗ ನೀವು ಯಾರ ಮನಿಗ್ ಹೋಗಿರಲ್ರಿ ಸರ್, ನನ್ ಬೈಕ್ ಅಲ್ಲೇ ಹೋಗಿ ನಿಂತ್ರಿ ಸರ್. ನಾನು ಗುರ್ಲಾಪುರದಲ್ಲಿ, ಆ ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡಿದೆ ಅವತ್ತು, ಅಮ್ಮನ ದೇವಸ್ಥಾನದಲ್ಲಿ. ಹ್ಞೂನ್ರಿ ಸರ್, ಗುರ್ಲಾಪುರ ಅವ್ರ ಮನಿ ಒಬ್ರ ಸ್ವಾಮಿಗಳ ಪೈಕಿ ಅಮ್ಮಾರ್ ಮನಿಗ್ ಹೋಗಿದ್ರಿ ನೋಡ್ರಿ ಸರ್. ಹೌದು, ಅಲ್ಲೇ ಬಂದ್ ನಿಮ್ ಬೈಕ್ ನಿಂತ್ಕೊಂತ? ನಮ್ ಬೈಕ್ ಅವ್ರ ಮನಿ ಅಂಗಡಿ ಅಂತ ಹೋಗಿ ನನ್ ಬೈಕ್ ತರ್ಬಿಡ್ರಿ ಸರ್. ನಾವ್ ಫಸ್ಟ್ ಟೈಮ್ ಆ ಊರಿಗೆ ಹೋದದ್ರಿ ಸರ್. ಆಕ್ಚುಲಿ ಹೇಳ್ಬೇಕಂದ್ರ ಅಲ್ಲಿ ಹೋಗಿ ಅಂಗಡಿ ಅವ್ರು ಕೇಳಿದೆ, ನಿಮ್ದು ವಿಡಿಯೋ ತೋರ್ಸಿದಿರ ಸರ್. ಈ ವಿಡಿಯೋದಲ್ಲಿ ಇರೋರು ಇವ್ರಿಬ್ರು ಇದ ಮನಿ ನೋಡ್ರಿ ಸರ್ ತಂದ್ರಿ ಸರ್. ನನ್ಗೆ ಎಷ್ಟು ಖುಷಿ ಆಯ್ತಲ್ರಿ ಸರ್, ಅದೇನ್ ನನಗ್ ತಡ್ಕೊಳಕ್ ಆಗ್ಲಿಲ್ರಿ ಸರ್. ಯಾವ್ದಕ್ಕೋಸ್ಕರ ಬಂದಿದ್ರಿ? ಏನಾಯ್ತು ನಿಮ್ದು? ನಾನು ನಂದೊಂದು ಗೌರ್ಮೆಂಟ್ ಜಾಬ್ ಇಂದ ಒಟ್ಟ ಆಗವಲ್ದಾಗಿತ್ರಿ ಸರ್. ಕೋರ್ಟ್ದಾಗೂ ಆಗಿದ್ದಿಲ್ರಿ ಸರ್. ಅದ ಗೌರ್ಮೆಂಟ್ ಕೆಲಸ ಆಗ್ತಿರ್ಲಿಲ್ರಿ ಸರ್. ಅದಕ್ಕ ಒಟ್ಟ ತಮ್ಮನ್ ಭೇಟಿ ಆಗ್ಬೇಕು, ರಾಯರ್ ಅನುಗ್ರಹ ಪಡಿಬೇಕು, ನಂದ್ ಜಾಬ್ ನಾ ತಗೋಬೇಕು, ನನ್ಗ್ ವ್ರತ ಹೇಳ್ಕೊಟ್ಟಿದ್ರಿ ಸರ್ ನೀವು. ಆ ವ್ರತದ ಪ್ರಕಾರ ನಮ್ ಮನ್ಯಾಗ ನಮ್ಮ ಮಿಸ್ಸಸ್ ಮಾಡಾತಿದ್ರಿ ಸರ್ ವ್ರತ. ನನಗ ಅಲ್ಲಿ ಹೋದ ತಕ್ಷಣ ಅವ್ರ ಅಂಗಡ್ಯಾಗ ಕೇಳಿದ್ನಿ, ಇಲ್ಲಿ ಬಂದಾರತ್ತಂದ್ರು. ಅವ್ರ ಅಂಗಡ್ಯಾಗ ಅವ್ರು ಹೋಗ್ಯಾರ ಯಾವಾಗ 10 ಗಂಟೆಕ್ ಅಂತ ಹೇಳಿದ್ರಿ ಸರ್ ನೀವು. ನಿಮ್ ಜೊತೆ ಅವ್ರ ಜೊತೆ ಒಬ್ರು ಬಂದಿದ್ರಿ, ಅವ್ರ ನಂಬರ್ ಐತಿ, ಅವ್ರ ನಂಬರ್ ನನಗ್ ಕೊಟ್ರಿ ಸರ್. ಅವ್ರಿಗೆ 2 ಸತಿ ಫೋನ್ ಮಾಡಿದ್ರಿ ಸರ್, ರಿಸೀವ್ ಮಾಡ್ಲಿಲ್ಲ. 3ನೇ ಸತಿ ರಿಸೀವ್ ಮಾಡಿದ್ರಿ ಸರ್ ಅವ್ರು. ರಿಸೀವ್ ಮಾಡಿ ರನ್ ಬೆಳಗಲಿ ಅಲ್ಲಿ ಇದಾರ್ರಿ ಅಜ್ಜಾರ, ನೀವು ಮಾಲಿಂಪುರದಾಗ ಬಂದ್ ವೇಟ್ ಮಾಡ್ರಿ, ನಾ ಬಂದ್ ಕರ್ಕೊಂಡ್ ಹೋಗ್ತೀನಿ ಅಂತಂದ್ರಿ ಸರ್. ಆಮೇಲೆ 3 ತಾಸು ನಾ ಬಂದ್ ಮಾಲಿಂಪುರದಾಗ ವೇಟ್ ಮಾಡಿದೀನ್ರಿ ಸರ್. 3 ತಾಸು ಮಾಲಿಂಪುರದಲ್ಲಿ ವೇಟ್ ಮಾಡಿದ್ರಿ? ಹೊಳ್ ಬಂದ್ ವೇಟ್ ಮಾಡೀನ್ರಿ ಸರ್ ನಾ. ಅಲ್ಲಿ ವೇಟ್ ಮಾಡಂತ್ಲೆ ಅವ್ರು ಬಂದ್ರಿ ಸರ್. ಅವ್ರು ಬಂದ್ ನನ್ ಗಾಡಿ ಮೇಲೆ ನೀವೊಂದು ಹೊಲ್ದಾಗ ಸಸಿ ನೆಡಾಕತ್ತಿದ್ರಿ ನೋಡ್ರಿ ಸರ್. ಹೌದು. ಅಲ್ಲಿ ಬಂದಾಗ ಅಲ್ಲಿ ಸಿಕ್ಕ್ರಿ ಸರ್ ನೀವು ನನಗೆ. ಹೌದು. ಅಲ್ಲಿ ಸಿಕ್ಕ ನಾನ್ ಒಂದ್ ಹನಿ ನೀರು ಕುಡಿಲಾರ್ದ ಉಪವಾಸ ಮಾಡಿದ್ವಿ. ನಾ ರಾಯರ್ ಮಠಕ್ ಹೋದ್ರು ಅಲ್ಲಿ ತೀರ್ಥ ಸದಿನೂ ತಗೊಂಡಿದ್ದಿಲ್ರಿ ಸರ್. ರಾಯರ್ ನನ್ ಮನಸ್ ಪರೀಕ್ಷೆ ಮಾಡ್ತಾರನ್ನ ಅಂತ ಹೇಳಿ ತೀರ್ಥ ಸದಿ ತಗೊಂಡಿದ್ದಿಲ್ರಿ ಸರ್. ತೀರ್ಥನೂ ತಗೊಂಡಿದ್ದಿಲ್ಲ. ಮತ್ತ ಅದಾದ್ಮೇಲೆ ನಿಮ್ಗ್ ಬಂದ್ ಹೇಳಂತ್ಲೆ ನೀವು ನನಗ್ ಮಂತ್ರಿಸಿ ನೀರ್ ಕೊಟ್ರಿ ಸರ್. ನೀರ್ ಕೊಟ್ಟು ಹೊಳ್ಳಿ ನನಗ ಅಲ್ಲೇ ಅವ್ರ ಮನ್ಯಾಗ ಹೋಳಿಗೆ ಊಟನು ಮಾಡ್ಸಿದ್ರಿ ಸರ್. ಹೊಳ್ಳಿ ನನಗೊಂದ್ ಅನುಗ್ರಹನು ಮಾಡಿದ್ರಿ ಸರ್ ನೀವು. ಏನ್ ಮಾಡಿದೆ? ನನಗ ನಿಂದ ಗೌರ್ಮೆಂಟ್ ಜಾಬ್ ಆಗಿದೆ ತಗೋಕಂದ, ನೀ ತಲಿ ಕೆಡ್ಸ್ಕೋಬೇಡ ಅಂತ ನನಗ ಅನುಗ್ರಹ ಮಾಡಿದ್ರಿ ಸರ್. ಅದಾದ್ ಮರುದಿವ್ಸನ ನನ್ ಸ್ಟೇಷನ್ ದಿಂದ ಫೋನ್ ಬತ್ರಿ ಸರ್, ನಿಮ್ದು ವೆರಿಫಿಕೇಶನ್ ರೆಡಿ ಆಗಿ ಸೈನ್ ಮಾಡ್ಬಾ ಅಂತ ಹೇಳ್ರಿ ಸರ್. ಹೊಳ್ಳಿ ಮತ್ ನಾ ಇಲ್ಲಿ ಹೋಗೋತ್ನ್ಯಾಗ ಮುದೋಳಾಗ ಮತ್ ಸಿಕ್ಕ್ರಿ ಸರ್ ನೀವು ನನಗ. ಮತ್ ಅಲ್ಲಿ ಸಿಗಂತ್ಲಿ ಹೊಳ್ಳಿ ಮತ್ ನಿಮ್ಮ ಆಶೀರ್ವಾದ ತಗೊಂಡ್ ಹೋಗಿ ನಾನು ಅಲ್ಲಿ ಸೈನ್ ಮಾಡ್ಬಿಟ್ಟು ಬಂದ್ರಿ ಸರ್. ಓ, ನೀನ್ ಹೀರೋ ಹೋಂಡಾ ಬೈಕ್ ಅಲ್ಲಿ ಕುತ್ಕೊಂಡಿದ್ನಲ್ಲ ನೀನೇ? ಮತ್ ನನ್ ಬೈಕ್ ಮೇಲೆ ಕುಂತ್ಕೊಂಡ್ ನಾ ಕಾರ್ ತನ ಬಿಟ್ಟು ನೋಡ್ರಿ ಸರ್, ನಾನೇ ರೀ ಸರ್. ಹೌದು ಹೌದು ಹೌದು. ಹ್ಞೂನ್ರಿ ಸರ್. ಅದಾದ ತಕ್ಷಣ ಹೊಳ್ಳಿ ನನಗೊಂದ್ ಅಮೌಂಟ್ ಕೊಟ್ಟಿದ್ರಿ ಸರ್ ನೀವು, ಒಂದ್ 500 ರೂಪಾಯಿ ನಿಮ್ಗ ದಕ್ಷಿಣ ಕೊಡಾಕ್ ಹೋದ್ನಿ, ಅದನ್ನ ಮಂತ್ರಿಸಿ ಹೊಳ್ಳಿ ನನಗೆ ಕೊಟ್ಟಿದ್ರಿ ಸರ್ ನೀವು. ಅವತ್ತೇನ್ ಅದನ್ನ ಪರ್ಸ್ನಾಗ ಇಟ್ಕೊಂಡಿನ್ರಿ ಸರ್. ಅವತ್ತಿನ ಹಿಡಿದು ನನ್ ಪರ್ಸ್ ಖಾಲಿನ ಇಲ್ರಿ ಸರ್. ಆಕ್ಚುಲಿ ಹೇಳ್ಬೇಕಂದ್ರ ನಂದ್ ಎಷ್ಟ್ ಕಷ್ಟ ಇತ್ತ ಅದೇನ್ ನೋಡ್ಬಾರ್ದ್ರಿ ಸರ್.
ಅವತ್ ಏನೋ ಯಾವ್ದೋ ಒಂದ್ ತರದಿಂದ ಏನು ಒಟ್ಟು ಇನ್ನೊಂದ್ಸಲ ಹೇಳಿ ನನಗ ಏನು ಏನು ರಾಯರ ದುಡ್ಡು ಕೊಟ್ಟಿದ್ನಾ? ಹಾ ದುಡ್ಡು ಕೊಟ್ಟಿದ್ರಿ ಸರ್ ನೀವು ಅನುಗ್ರಹ ಮಾಡಿ ನನಗ. ಓಕೆ. ಅದನ್ನ ಪರ್ಸ್ ಅಲ್ಲಿ ಇಟ್ಕೊಂಡಿದ್ರಿ ಸರ್. ಹ್ಮ್ ಅದೇನ್ ನನ್ ಪರ್ಸ್ ಅಲ್ಲಿ ಐತ್ರಿ ಸರ್. ಹ್ಮ್ ನನ್ನ ಪರ್ಸ್ ದಾಗ ಯಾವಾಗೂ ಏನ್ 300-400 ರೂಪಾಯಿ ಇರ್ತಿದ್ದಿಲ್ರಿ ಸರ್. ಈಗ ಯಾವಾಗ ಅವತ್ತಿನ ಹಿಡ್ದ ನನ್ ಪರ್ಸ್ನಾಗ 2000-2500 ರೂಪಾಯಿ ರೊಕ್ಕ ಅದಾವ್ರಿ ಸರ್. ಅಲ್ಲಪ್ಪ, ಏನಪ್ಪ ಇದು ಪವಾಡ ಹಾಗಾದ್ರೆ? ಹ್ಞೂನ್ರಿ ಸರ್. ಅಲ್ಲ, 1 ರೂಪಾಯಿ ಅದೇ 400 ರೂಪಾಯಿ ಹಿಂಗ್ ಇರ್ತಿತ್ತು ಅಷ್ಟೇ, ಅಷ್ಟು ಇರ್ತಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಅವತ್ತು ಇರ್ತಿದಿಲ್ರಿ ಸರ್. ಪರ್ಸ್ ಖಾಲಿ ಪರ್ಸ್ ಜಾಸ್ತಿನ ಐತ್ರಿ ಸರ್ ನಂದು. ಹ್ಮ್ ನಿಜ ಹೇಳ್ಬೇಕಂದ್ರಿ ಸರ್. ಅವತ್ತು ಮಂತ್ರಿಸ್ ಕೊಟ್ಟಿದ ಮೇಲೆ ಇವತ್ತು 2-2.5 ರೂಪಾಯಿ ನಿನ್ನ ಹಾ ಅಕೌಂಟ್ ಪರ್ಸ್ ಅಲ್ಲಿ ಇರುತ್ತೆ. ಪರ್ಸ್ ಅಲ್ಲಿ ಇರತ್ರಿ ಸರ್. ಆಯ್ತು, ಈಗ ಒಂದ್ ಕೆಲಸ ಮಾಡು, ನನಗೆ ಇವಾಗ ನಾನು ನಿನ್ನ ಹೆಸರಲ್ಲಿ ಊಟ ಮಾಡ್ಬೇಕು ಇವಾಗ ನಾನು. ಹ್ಞೂನ್ರಿ ಸರ್. ಈಗ ಹೆಂಗ್ ಮಾಡ್ಲಿ ಇವಾಗ ಊಟ ಮಾಡ್ಬೇಕು ನಾನು? ನೀವ್ ಹೇಳ್ರಿ ಸರ್. ನೀವು ಎಲ್ಲಿದ್ರಿ ಹೇಳ್ರಿ ಸರ್. ಅಲ್ಲಿ ನಿಮ್ಗೆ ಊಟ ತಲುಪ್ಸು ವ್ಯವಸ್ಥೆ ನಾ ಮಾಡ್ತೀನಿ ಸರ್. ಈಗ ಆಯ್ತು, ನನ್ಗೆ ಊಟ ಬೇಕು, ನಿನ್ನ ಹೆಸರಲ್ಲೇ ಊಟ ಬೇಕು ಇವಾಗ ನಂಗ. ಆಯ್ತ್ರಿ ಸರ್. ನಾನು ಊಟ ನಿಮ್ಗ್ ತಲುಪಿಸ್ತೀನಿ ಸರ್. ನೀವ್ ಎಲ್ಲಿದ್ರಿ ನನಗ್ ಒಂದ್ ಅಲ್ಲಿ ಈಟ್ ಹೆಂಗ್ ಹೇಳ್ರಿ ಸರ್. ತಲುಪಿಸ್ತೀಯಪ್ಪ ಇವಾಗ ನೀನು? ನಾನು ನನಗೆ ಹೆಂಗಾದ್ರೂ ತಲುಪಿಸ್ತೀನಿ ಸರ್. ಒಟ್ ನಿಮ್ಗ್ ನಾ ಊಟ ತಲುಪಿಸ್ತೀನಿ ಸರ್. ನೀನಿರುವುದು ಗುಲ್ಬರ್ಗದಲ್ಲಿ, ಯಾವುದು ಮುಧೋಳದಲ್ಲಿ. ಮುದೋಳಲ್ರಿ. ಹ್ಞೂನ್ರಿ ಸರ್. ನಾವಿರುವುದು ಬೆಂಗಳೂರಲ್ಲಿ ಇವಾಗ. ಹ್ಞೂನ್ರಿ ಸರ್. ನೀನ್ ಹೆಂಗ್ ತಲುಪಿಸ್ತೀಯ ಇವಾಗ ಊಟನ? ನಾನು ಯಾರಿಗೋ ಒಬ್ರಿಗೆ ಹೇಳ್ಬಿಟ್ಟು ಏನೋ ಮಾಡಿಬಿಟ್ಟು ತಲುಪಿಸ್ತೀನಿ ಸರ್. ನಾನ್ ಇಲ್ಲಾಂದ್ರ ಬೆಂಗಳೂರು ಬಿಟ್ಟು ಹೊರಗಡೆ ಇದ್ದೀನಿ, ಬೇರೆ ಕಡೆ ಇದ್ದೀನಿ. ಬೆಂಗಳೂರಲ್ಲ, ಬೆಂಗಳೂರು ಬಿಟ್ಟು ಹೊರಗಡೆ ಇದ್ದೀನಿ ಇವಾಗ. ಇಲ್ಲಾಂದ್ರ ಸರ್ ನಾನ ಅಮೌಂಟ್ ಹಾಕ್ತೀನಿ ಸರ್. ನೀವು ಊಟ ಮಾಡ್ತೀನಿ ಅಂದ್ರಿ ಸರ್. ಎಷ್ಟ್ ಆಗ್ತಿ ಅಮೌಂಟ್ ಇವಾಗ? ನೀವು ನಾನು 1001 ರೂಪಾಯಿ ನಿಮ್ಗೆ ಈಗ ಹಾಕ್ತೀನಿ ಸರ್. ನೀವು ಊಟ ಮಾಡ್ಬೇಕು ನಿಮ್ ಸರ್. ಊರಿಗೆ ಬಂದು ತಲೆ ಕುಕ್ಕಿ ಬಿಡ್ತೀನಿ ಇವಾಗ ನಾನು. ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ ಸರ್. ನನಗೆ ಒಂದು ವಿಚಾರದಲ್ಲಿ ನೀನ್ ದುಡ್ಡು ಕೊಡ್ತೀಯ ಅಂತ ಹೇಳ್ತೀಯ, ಆಯ್ತು ಇರ್ಲಿ, ಓಕೆ ಆಯ್ತು. ಹ್ಞೂ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಹ್ಞೂ 3 ಜನ ಭಿಕ್ಷುಕರಿಗೆ ಊಟ ಮಾಡಿಸು. ಭಿಕ್ಷುಕರು ಆಯ್ತ್ರಿ ಅಂದ್ರೆ ಯಾರು ಗೊತ್ತಾ? ಹ್ಞೂ ನನ್ನ ಸೇರಿಸ್ಕೋದ್ರಲ್ಲಿ, ನಾನು ಭಿಕ್ಷುಕ ಇದರಲ್ಲಿ. ಅವ್ರು ಹ್ಞೂ ಯಾರು ಭಿಕ್ಷುಕರಲ್ಲ. ಹ್ಞೂನ್ರಿ ಸರ್. ಯಾಕಂದ್ರೆ ಇದು ಸುಮಾರು ದಿನದ ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಎಲ್ರು ಹೇಳ್ತಾ ಇದಾರೆ ಮನಸ್ತಾಪಗಳು. ಹ್ಞೂನ್ರಿ ಸರ್. ಭಿಕ್ಷುಕರು ಅನ್ನೋಕಿನ್ನ ಅವ್ರು ನನ್ನ ತಂದೆ ತಾಯಿ ಅಂತ ಹೇಳಿ ಕೊಟ್ರೆ ಬಹಳ ಅನುಗ್ರಹ ಆಗತ್ತೆ. ಆಯ್ತ್ರಿ ಸರ್. ನಾನು ಕೊಡ್ತೀನಿ ಸರ್. ಅವರು ನಾಳೆನೆ ಭಿಕ್ಷುಕರು ಕೊಡ್ತೀನಿ ಅಂತ ಹೇಳಿ ಕೊಡಿಸ್ಬೇಡ ನೀನು. ಅವರು ಇಲ್ರಿ ಸರ್. ನಮ್ ನಮ್ಮ ತಂದೆ ನಮ್ ತಾಯಿ ಬಂಧು ಅಂತ ಬಳಗ ಹೇಳಿ ಕೊಡಿಸ್ತೀನಿ ಸರ್. ವಯಸ್ಸಾದಂತ ವ್ಯಕ್ತಿಗಳಿಗೆ ಹ್ಞೂನ್ರಿ 3 ಜನಕ್ಕೆ ನೀನು ಊಟ ಮಾಡಿಸಿದ್ರೆ ಅದ್ರಲ್ಲಿ ನಾನು ಒಬ್ಬವನಾಗಿರ್ತೀನಿ. ಆಯ್ತ್ರಿ ಸರ್. ನಾ ಮಾಡಿಸ್ತೀನಿ ಸರ್. ಅದಕ್ಕೆ ನಾ ನೀನು ಅಲ್ಲಿ ಏನ್ ಅವ್ರಿಗೆ 3 ಜನಕ್ಕೆ ವಯಸ್ಸಾದಂತ ವ್ಯಕ್ತಿಗಳಿಗೆ ಊಟ ಮಾಡಿಸ್ತೀಯಲ್ವಾ, ಹ್ಞೂನ್ರಿ ಅವಾಗ ಸರ್. ನಾನೇ ಒಬ್ಬವನಾಗಿರ್ತೀನಿ ಅದರಲ್ಲಿ. ಊಟ ಹ್ಞೂನ್ರಿ ಮಾಡಿಸು. ಸರ್. ನನಗೆ ಹ್ಞೂನ್ರಿ ನಿನ್ ಸರ್. ದುಡ್ಡು ಬೇಡ, ನಿನ್ ಹ್ಞೂನ್ರಿ ಊಟ ಸರ್. ಬೇಡ. ನೀನ್ ಏನ್ ಹ್ಞೂ ಕೊಡಿಸ್ತೀಯಲ್ವಾ ಅಲ್ಲಿ ಏನ್ 3 ಜನ ಕೊಡಿಸ್ತೀಯಲ್ಲ ಅದ್ರಲ್ಲಿ ನಾನು ಒಬ್ಬವನಾಗಿರ್ತೀನಿ. ಆಯ್ತ್ರಿ ಸರ್. ಇದಕ್ಕಿಂತ ಖುಷಿ ನನ್ಗೇನೈತ್ರಿ ಸರ್. ಆಯ್ತು, ಇವಾಗ ಏನು ನೀವು ಕೆಲಸ ಆಯ್ತಾ ಅಂದ್ರೆ ಅವತ್ತಿಂದ ದುಡ್ಡು ಆಯ್ತು, ಓಕೆ. ಇವಾಗ ಏನ್ ಕೆಲಸ, ಪೊಲೀಸ್ ಕಡೆಯಿಂದ ಫೋನ್ ಬಂತು ಅಂತ ಹೇಳಿದ್ರೆ ಅವತ್ತು? ಹಾ ಸರ್. ಅದು ಸೈನ್ ಆಗಿ ಹೋಗಿದ್ದೀರಿ ಸರ್ SP ಆಫೀಸ್ಗೆ. ಇನ್ನ SP ಆಫೀಸ್ದಿಂದ ಒಂದ್ ಲೆಟರ್ ಬರ್ಬೇಕ್ರಿ ಸರ್. ಅದ್ ಬಂತಂದ್ರ ತಗೊಂಡ ಚಿಂತಿಸ್ಬೇಡ. ಅದಕ್ಕೆ ನಾ ಏನ್ ಹೇಳ್ತಿದ್ದೀನಿ, 3 ಜನಕ್ಕೆ ನನಗೆ ಹೊಟ್ಟೆ ಎಸಿತಾ ಇದೆ, ಊಟ ಮಾಡ್ಬೇಕು ಇವಾಗ. ಆಯ್ತಾ? ಆಯ್ತ್ರಿ ನಿನ್ನ ಸರ್. ಹೆಸರನ್ನು ಹೇಳ್ಕೊಂಡು ನಾನು ಊಟ ಮಾಡ್ತೀನಿ. ಹ್ಞೂನ್ರಿ ಸರ್. ನೀನ್ ಅಲ್ಲಿ 3 ಜನಕ್ಕೆ ಊಟ ಮಾಡಿಸು. ಆಯ್ತ್ರಿ ಸರ್. ನಾ ಖಂಡಿತ ಮಾಡಿಸ್ತೀನಿ ಸರ್. ಆಯ್ತಾ? ಇದನ್ನ ಮಾಡಿಸು, ನಿನ್ ಕೆಲಸ ಆಗತ್ತೆ. ಆಯ್ತಾ? ಆಯ್ತ್ರಿ ಸರ್. ಖಂಡಿತ ಮಾಡಿಸ್ತೀನಿ ಸರ್. ಅಲ್ಲಪ್ಪ, ಇಷ್ಟಕ್ಕೆ ಹೇಳಿ ಸುಮ್ನೆ ಆಗ್ಬೇಡ. ನಿಮ್ ಮನೆ ಕರೆದು ನನಗೆ ಹೋಳಿಗೆ ಊಟ ಹಾಕ್ಬೇಕು ನೀನು. ಹೋಳಿಗೆ ಊಟ ಹಾಕ್ತೀನಿ ಸರ್. ಅದು 108 ಮನಿದ್ ಏನ್ ನೀವು ಹಾಲು ಕುಡಿಬೇಕಂತ ಅಂದಿರಲ್ರಿ ಸರ್. ಅದ್ರಾಗ ನಂದು ಒಂದ್ ಮನಿ ಇದ್ದೇ ಇರ್ತೈತ್ರಿ ಸರ್. ನನಗೆ ರಾಯರ್ ಅಲ್ಲಿ ಅಷ್ಟು ಅನ್ನೋದ್ರೊಳಗೆ ನನಗೆ ಅನುಗ್ರಹ ಮಾಡೇ ಮಾಡ್ತಾರ್ರಿ ಅಲ್ಲ ಸರ್. ಸ್ವಾಮಿ, ಅಲ್ಲ ಅದ್ರೊಳಗಡೆ ಅನುಗ್ರಹ ಆಗತ್ತೆ, ಏನ್ ಚಿಂತೆ ಹ್ಞೂ ಮಾಡ್ಬೇಡ. ಇವಾಗ 93 ಮನೆಗೆ ನಿಂತ್ಕೊಂಡಿದೆ. ಅದೇ ರೀ ಸರ್. ಅದ್ ಮುಂದೆ ಏನ್ ಉಳ್ದವಲ್ರಿ ಅದ್ರೊಳಗೆ ನನ್ ಮನಿಗೂ ಬಂದೇ ಬರ್ತೀರಿ ಸರ್ ನೀವು. ಅಷ್ಟ್ ನನ್ ಮನಸ್ಸು ಹೇಳತ್ತಿದೆ ಸರ್. ಹೌದು ಹೌದು ಹೌದು. ನೋಡಿ, ಇನ್ನೊಬ್ಬರ ಮನಸ್ಸನ್ನು ನೋವು ಮಾಡ್ಬೇಡಿ. ಇಲ್ರಿ ಸರ್. ತಲೆ ಹಿಡಿಯೋ ಕೆಲಸ, ತಲೆ ಒಡೆಯೋ ಕೆಲಸ ಮಾಡೋದು ಬೇಡ. ಒಂದು ಇಲ್ರಿ ಸರ್. 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ಆಯ್ತ್ರಿ ಸರ್. ನನ್ ಜೀವನದಾಗ ನಾ ಇನ್ನೋರಿಗೆ ಯಾವಾಗೂ ಮಾಡಿಲ್ರಿ ಸರ್. ಮುಂದಾದ್ರೂ ಅಂತದ್ ಏನು ಮಾಡಂಗಿಲ್ರಿ ಸರ್. ಬೇಡ. ಅವತ್ತು ಇಲ್ರಿ ನಿಮ್ಮ ಸರ್. ಶ್ರೀಮತಿಯವರು ನಾನು ಹುಬ್ಳಿಯಲ್ಲಿ ಬಂದಂತ ಅವತ್ತು ಮಹಾಲಿಂಗಪುರ ಅದೆಲ್ಲ ಮುಗಿಸ್ಕೊಂಡು ಹುಬ್ಳಿ ಬರುವಂತ ಸಂದರ್ಭದಲ್ಲಿ ನಿಮ್ಮ ಶ್ರೀಮತಿಯವರು ಬಂದಿದ್ರು. ಹಾ ಬಂದಿದ್ರಿ ಸರ್. ಅದಕ್ಕೆ ಅಲ್ಲಿಗೆ ನಮ್ಮ ಹೋಗಂದ್ ನಾನು ಕಳ್ಸಿದ್ದೀರಿ ಸರ್. ನಮ್ಮ ಯಜಮಾನ್ರು ಉಪವಾಸ ಹೋಗಿದ್ರು. ನನಗೆ ಗೊತ್ತಾಗ್ಲಿಲ್ಲ ನಮ್ಮ ಯಜಮಾನ್ರು ಉಪವಾಸ ಹೋಗಿದ್ದಾರಲ್ಲ ನಾನು ಅವ್ರ ಶ್ರೀಮತಿಯವರು ಅಂತ ಹೇಳಿದ್ರು. ಹೌದೇನಮ್ಮ ಹೌದ್ರಿ ಅಂತ ಸರ್. ಹೇಳಿದಾಗ ಮಾತಾಡಿಸಿ ಅವ್ರ ಹೌ ಹತ್ರ ಪಾಪ ತುಂಬಾ ಅದ್ಭುತವಾಗಿ ಮಾತಾಡಿದ್ರು ಅವರು ಮತ್ತು ಅವರು ಇನ್ನೊಬ್ರು ಅವ್ರ ಯಜಮಾನ್ರ ಆ, ಆ, ತಮ್ಮನ. ಇಲ್ ಅಮ್ಮ ಬಂದಿದ್ರು. ಅವ್ರ ನಮ್ ಸಿಸ್ಟರ್ ಆಗ್ಬೇಕು. ನಮ್ಮ ಮಿಸಸ್ ಅವರ ಫ್ರೆಂಡ್ ಆಗ್ಬೇಕ್ರಿ ಸರ್ ಅವ್ರ. ಹೌದು ಬಂದಿದ್ರು. ಅವ್ರ ಇವ್ರ ಹ್ಮ್ ಯಜಮಾನ್ರು ಬಂದಿದ್ರಿ ಸರ್. ಹೌದೌದು ಬಂದಿದ್ರು, ಮಾತಾಡಿದೆ. ಖಂಡಿತ ಹ್ಞೂನ್ರಿ ಸರ್. ಸ್ವಾಮಿ, ಚಿಂತಿಸಬೇಡಿ. ನಿಮ್ಮ ಶ್ರೀಮತಿಯವರು ಹೇಳ್ತಿದ್ರು ಅವ್ರು ಸಿಕ್ಕೇ ಸಿಗ್ತಾರೆ, ನೀವು ಊಟ ಮಾಡಿ ಅಂತ ಹೇಳಿದ್ರು. ಹೇಳಿದ್ರಿ ಸರ್. ಎಷ್ಟ್ ಹೇಳಿದ್ರು ನೀವ್ ಒಟ್ಟ ನನ್ಗೆ ಹೇಳಕ್ ಹೋಗ್ಬೇಡ ಅಂತದ್ ಅಂದಿರಿ. ನಾವ್ ಅವ್ರು ಸಿಗುತನ ನಾ ಹಠ ತೊಡ್ತೀನಿ ಅಂದ್ರೆ ನಾ ಮಾಡೋದೇ ಇಲ್ಲ ಅಂತ ಹೇಳಿನ್ರಿ ಸರ್. ಹಂಗ್ ಮಾಡ್ಬಾರ್ದು, ಆಯ್ತಾ? ಇಲ್ರಿ ಯಾಕಂದ್ರೆ ಹಂಗ್ ನಿಮ್ಮ ಮಾಡಿರ್ಲಿಲ್ಲ ಒಂದು ಅಂದ್ರೆ ವಿಚಾರದಲ್ಲಿ ತಮ್ಮ ದರ್ಶನ ಆಗ್ತಿದ್ದಿಲ್ರಿ ಸರ್ ನನಗೆ. ಆ
ನಾನ್ ಹಂಗ್ ಮಾಡಿರ್ಲಿಲ್ಲ ಅಂದ್ರ ತಮ್ಮ ದರ್ಶನ ಆಗ್ತಿದ್ದಿಲ್ರಿ ಸರ್ ಇದೇ ಸ್ವಾಮಿ, ಪ್ರತ್ಯಕ್ಷವಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಮುಂದ್ಗಡೆ ಬಂದಿದ್ದಾರೆ. ಅದೇ ಇದೇ ರಾಯರ ಪವಾಡ. ಹೌದೌದೌದೌದ್ರಿ ಸರ್. ಪ್ರತ್ಯಕ್ಷವಾಗಿ ನನ್ನ ಭಕ್ತ ಅಂದ್ರೆ ನನ್ನ ಮಗ ಉಪವಾಸವಾಗಿದ್ದಾನೆ, ಹೌದ್ರಿ ಸರ್. ಚಿಂತಿಸಬೇಡ ಮಗನೇ, ನನ್ನ ಭಕ್ತ ಅಲ್ಲಿ ಬಂದಿದ್ದಾನೆ, ನೀನು ಹೋಗು ಅಂತಂದು ನಿಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೌದೌದೌದೌದ್ರಿ ಸರ್. ಇದೇ ರಾಯರ ಪವಾಡ. ಅದೇ ರೀ ಸರ್, ಅವ್ರ ನಮ್ ಮಿಸಸ್ ಫೋನ್ ಮಾಡಿ ಹೇಳಿದ್ರಿ ಸರ್, ಅದ ವಿಡಿಯೋ ಬಂದೈತಿ ಅಜ್ಜಾರ್ದ ಅಲ್ಲೇ ಅದಾರ, ನೀವ್ ಹೋಗ್ ಮೊದಲ್ ಅಂತ ಹೇಳ್ರಿ ಸರ್. ನೋಡ್ತೀರಾ, ಅದನ್ನ ಹಂಗ ನೀವು ವಿಡಿಯೋ ನೋಡಿ ಅವತ್ತು ಇಡೀ ದಿನ ಉಪವಾಸವಾಗಿದ್ದೀರಾ. ಹಾ ಉಪವಾಸ ಇದನ್ರಿ ಸರ್. ಇದ್ದು, ಆದ್ರೆ ಎಲ್ರಿಗೂ ಏನ್ ಹೇಳ್ತಿದ್ದೀನಿ ಗೊತ್ತಾ, ನಾನು ಈ ವಿಡಿಯೋ ಮುಖಾಂತರದಲ್ಲಿ ಕೇಳುವಂತವ್ರು, ಹ್ಞೂನ್ರಿ. ನಿಮ್ಮ ಕರ್ಮ ಜಾಸ್ತಿ ಇತ್ತಂದ್ರೆ 4 ದಿನ ಆಗ್ಬಹುದು, 5 ದಿನ ಆಗ್ಬಹುದು, ಮತ್ತೆ ಹೌದೌದು. ಶುಗರು BP ಎಲ್ಲ ಡೌನ್ ಆಗಿ ಯಾಕೆ ಈ ತರ ಮಾಡಬಾರದು. ನಾವು ಇಲ್ರಿ ನಿಮ್ಮ ಸರ್. ಕರ್ಮಗಳು ಇತ್ತು ಅಂದ್ರೆ ನಿಮ್ಮ ಕರ್ಮಗಳು ಮುಕ್ತಿ ಆಯ್ತು, ನಾನು ಸಿಕ್ಕೆ. ಅಕಸ್ಮಾತ್ ಹೌದೌದೌದು. ಇದನ್ನ ಕೇಳುವಂತವ್ರು ಬೇರೆಯವರು ಯಾರಾದ್ರೂ ನನ್ನ ತಂದೆ ತಾಯಿಂದಿರ ಆಗಿದ್ರೆ, ಹ್ಞೂನ್ರಿ ಸರ್. ನಿಮಗೆ ಹೇಳ್ತಾ ಇರೋದು, ಯಾರಾದ್ರೂ ಕೇಳಿಸ್ಕೊಂತ ಇದೀರಲ್ಲ ಅವ್ರಿಗೆ ಹೇಳ್ತಾ ಇರೋದು, ಅಕಸ್ಮಾತ್ ಅವ್ರು ಇವ್ರ ತರ ಮಾಡಿದ್ರೆ ನನ್ ಸಿಗ್ತಾರೆ ಅಂತ ಅನ್ನೋ ಭಾವನೆ ಇಟ್ಕೋಬಾರ್ದು. ಇಲ್ರಿ ಸರ್. ಯಾಕಂದ್ರೆ ನಿಮ್ಮ ಕರ್ಮಗಳು ಬೇಗ ಮುಕ್ತಿ ಆಯ್ತು, ನಾನು ಸಿಕ್ಕೆ. ಇನ್ನೊಬ್ಬರಿಗೆ 4 ದಿನಕ್ಕಾಗ್ಬೋದು, 1 ವಾರಕ್ಕಾಗ್ಬೋದು ಕರ್ಮ ಮುಕ್ತಿ ಆಗುದು. ಹೌದೌದು. ಒಂದ್ ವಾರ ಗಂಟ್ಲೆ ಉಪವಾಸ ಇರುವುದಕ್ಕಾಗುದಿಲ್ಲ ಅಲ್ವೇ. ಹೌದೌದೌದ್ರಿ ಸರ್. ಅದಕ್ಕೆ ಈ ತಪ್ಪನ್ನು ಬೇರೆಯವರು ಯಾರು ಮಾಡಬಾರದು. ಹ್ಞೂನ್ರಿ ಸರ್. ಆಯ್ತಾ? ಖಂಡಿತ ಹ್ಞೂನ್ರಿ. ನನಗೆ ತುಂಬಾ ಖುಷಿ ಆಯ್ತು. ಇವಾಗ ಹ್ಞೂನ್ರಿ. ನಿಮ್ದು ಪವಾಡದ ಮುಖಾಂತರದಲ್ಲಿ ವ್ರತವನ್ನು ತಿಳಿಸಿಕೊಟ್ಟಿದ್ದೇನೆ. ಹಾ ಅದೇ ಕೊಟ್ಟಿದ್ರಿ ಸರ್. ಮುಖಾಂತರದಲ್ಲಿ ಇವಾಗ ನಿಮ್ಗೆ ಏನು ಪವಾಡ ಆಗಿದೆ ಅಂದ್ರೆ, ಪೊಲೀಸವ್ರ ಕಡೆಯಿಂದ ನಿಮಗೆ ಫೋನ್ ಕರೆ ಬಂದಿದೆ. ಹಾ ಆಯ್ತು, ನನಗೆ ಕೆಲಸ ಆಯ್ತು ಅಂತ. ಇನ್ನೇನು ಶೀಘ್ರದಲ್ಲೇ ನಿಮ್ಮ ಸಿಹಿ ಸುದ್ದಿಯನ್ನು ಹೇಳಿ ನಿಮ್ಮ ಮನೆಗೆ ನನಗೆ ಹೋಳಿಗೆ ಊಟವನ್ನು ಕೊಡಿಸ್ಬೇಕು. ಕೊಡಿಸ್ತೀನಿ, ಖಂಡಿತ ಕೊಡಿಸ್ತೀನಿ ಸರ್. 2 ಹೋಳಿಗೆ ಕೊಡ್ಬೇಕಪ್ಪ. ಹೋಳಿಗೆ ಮತ್ತೆ ತುಪ್ಪ ಇಲ್ಲ ಅನ್ಬಾರ್ದು, ತುಪ್ಪನೂ ಬೇಕು ನನಗೆ. ಇಲ್ರಿ ಸರ್, 2 ಅಲ್ಲ ಸರ್, ನಾನ್ 4 ಹೋಳಿಗೆ ತಿನ್ಬೇಕ್ರಿ ಸರ್. ನೀವು ನಮ್ಮ ಮನ್ಯಾಗ ಎಲ್ಲಾರ ಮನ್ಯಾಗ 2 ತಿಂದಿರಿ ಸರ್, ನನ್ ಮನೆಗೆ ಬಂದ್ 4 ಹೋಳಿಗೆ ನೀವು ಮತ್ತ ತಿನ್ಲೇಬೇಕ್ರಿ ಅದ್ ಸರ್. ಹೋಳಿಗೆನೂ ಬೇಕು, ಅದ್ರ ಜೊತೆ ತುಪ್ಪನೂ ಬೇಕಪ್ಪ ತಂದೆ. ತುಪ್ಪನು ಹಸುವಿನ ತುಪ್ಪ ತರಿಸ್ತೀನಿ ಸರ್. ಅಯ್ಯೋ, ಏನಪ್ಪಾ ಇದ್ರ ಪವಾಡ. ರಾಯರ ಪವಾಡ ಅಂದ್ರೆ ಇದೇ, ಮಹಾನ್ ಪವಾಡ ಅಂದ್ರೆ ಇದೇ ರಾಯರ ಪವಾಡ. ಹೌದೌದ್ರಿ ಸರ್. ಆಯ್ತು ಸ್ವಾಮಿ. ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪವಾಡಗಳಾಗ್ಲಿ, ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಚಿಂತಿಸಬೇಡಿ, ನಮ್ಮ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಶುಭವಾಗಲಿ ಸ್ವಾಮಿ. ಓಕೆ ರೀ ಸರ್, ನಮಸ್ತೆ ಸರ್.